ಸರ್ ಇದು ನಿಮ್ದಾ ಇಲ್ವಾ? ಭಯ ಪಡುವಕ್ಕೆ ನಾವೇನು ಪೊಲೀಸವರಲ್ಲ, ಆಟೋದವರಲ್ಲ, ನಾವು ಫೈನ್ ಹಾಕಲ್ಲ. ಇದು ನಿಮ್ದೇ ತಾನೆ, ನಿಮ್ ಗಾಡಿ ತಾನೆ? ಅಲ್ಲ ಅಂತ ನೋಡಿ ಅಲ್ಲ ಅಂತ ಗಾಡಿ ನಂಬರ್ ಇದೆ, ಬಿಲ್ ಪೇ ಆಗಿರೋದು ಸೀಲ್ ಇದೆ, ವಾಹನ ಚಾಲಕರ ಸಂಘ ಅಂತ. ಅದು ಯಾವ ಸಂಘ ಅಂತ ನನ್ಗೆ ಗೊತ್ತಿಲ್ಲ, ಯಾವ ಸಂಘ ಅಂತ ನನ್ಗೆ ಗೊತ್ತಿಲ್ಲ. ನೋಡಿ ಅವ್ರಿಗೆ ಅಷ್ಟು ಅವರು ನಿಯತ್ತಾಗಿದ್ರೆ ನಿಲ್ಸಿ ಉತ್ತರ ಕೊಡ್ಬೋದಲ್ವಾ? ಯಾಕೆ ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ವ ಇವ್ರಿಗೆ? ತೆಲುಗು ಫಿಲ್ಮ್ ಅಂತ ನಾವೇನು ಇದು ಮಾಡ್ತಾ ಇಲ್ಲ, ಆರೋಪ ಮಾಡ್ತಾ ಇಲ್ಲ. ಕನ್ನಡ ಫಿಲ್ಮ್ ಅಲ್ಲೂ ಇದೇ ಹಣೆ ಬರ, ತಮಿಳಲ್ಲೂ ಇದೇ ಹಣೆ ಬರ. ಕರ್ನಾಟಕಕ್ಕೆ ಬರ್ತಾರೆ, ಏನೇನು ಬೇಕು ಯೂಸ್ ಮಾಡ್ಕೊಳ್ತಾರೆ, ಟ್ಯಾಕ್ಸ್ ಮಾತ್ರ ದ್ರೋಹ ಮಾಡ್ತಾರೆ. ಮೊದಲಿಂದ ನಡೀತಿರೋ ವಾಡಿಕೆ. ಹೌದು ಸರ್, ವಾಡಿಕೆ. ಅದನ್ನ ಚೇಂಜ್ ಮಾಡ್ಕೋಬೇಕಲ್ವಾ? 3 ತಿಂಗಳಿಗೆ ಟ್ಯಾಕ್ಸ್ ಕಟ್ತಾರೆ. 3 ತಿಂಗಳಿಗೆ ಅವ್ರಿಗೆ ಬಾಡಿಗೆ ಆಗ್ಲಿ, ಬಾಡಿಗೆ ಆಗೋದಿರ್ಲಿ ಅಥವಾ ರೋಗನೇ ಬರ್ಲಿ, ಟ್ಯಾಕ್ಸ್ ಕಟ್ಬೇಕು. ಬರೋದ್ 4 ದಿನ 5 ದಿನ ಶೂಟಿಂಗ್ ತಗೊಂಡ ಗೋಡನ್ ಮುಂದೆ ನಿಲ್ಲಿಸ್ತಾರೆ. ತಿಂಗಳನ್ಗಟ್ಲೆ ಕೆಲಸ. ಚಾಲಕರು ಸತ್ರು ಪರವಾಗಿಲ್ಲ. ಚಲನಚಿತ್ರ ಚಿತ್ರೀಕರಣದ ಸಮಯದಲ್ಲಿ ಕಲಾವಿದರು ಬಳಸುವ ಗೂಡ್ಸ್ ವಾಹನ ಸೇರಿ 90% ವಾಹನಗಳೆಲ್ಲ ವೈಟ್ ಬೋರ್ಡ್ನಲ್ಲಿವೆ. ಆದರೆ ವಾಣಿಜ್ಯ ಉದ್ದೇಶಕ್ಕೆ ಬಳಸುವ ಪ್ರತಿಯೊಂದು ವಾಹನವು ಯೆಲ್ಲೋ ಬೋರ್ಡ್ ಆಗಿರಬೇಕು. ಆದರೆ ಚಿತ್ರೋದ್ಯಮದ ವಾಹನ ಚಾಲಕರ ಸಂಘ ಎಲ್ಲಾ ಸಾರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ವೈಟ್ ಬೋರ್ಡ್ ವಾಹನಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದ್ದಾರೆ. ಚಲನಚಿತ್ರ ಚಿತ್ರೀಕರಣದ ಸಮಯದಲ್ಲಿ ಕಲಾವಿದರು ಬಳಸುವ ಗೂಡ್ಸ್ ವಾಹನ ಸೇರಿ 90% ವಾಹನಗಳೆಲ್ಲ ವೈಟ್ ಬೋರ್ಡ್ನಲ್ಲಿವೆ. ಆದರೆ ವಾಣಿಜ್ಯ ಉದ್ದೇಶಕ್ಕೆ ಬಳಸುವ ಪ್ರತಿಯೊಂದು ವಾಹನವು ಯೆಲ್ಲೋ ಬೋರ್ಡ್ ಆಗಿರಬೇಕು. ಆದರೆ ಚಿತ್ರೋದ್ಯಮದ ವಾಹನ ಚಾಲಕರ ಸಂಘ ಎಲ್ಲಾ ಸಾರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ವೈಟ್ ಬೋರ್ಡ್ ವಾಹನಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಕಲಾವಿದರನ್ನು ಹೊತ್ತೊಯ್ಯುವ ವಾಹನಗಳಲ್ಲಿ ಸಿಲಿಂಡರ್ನಂತಹ ಸ್ಫೋಟಕ ವಸ್ತುಗಳನ್ನು ಸಾಗಿಸ್ತಾರೆ. ಒಂದು ಸಿನಿಮಾ ಅಂದ್ರೆ ಈ ತರ ಬಸ್ಗಳು 10 ರಿಂದ 20 ಬಸ್ಗಳು ಬೇಕಾಗುತ್ತೆ. ವರ್ಷಕ್ಕೆ 1.5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಇವರು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅಂತ ವೈಟ್ ಬೋರ್ಡ್ ತಂದು ಇಲ್ಲಿ ನಿಲ್ಲಿಸ್ತಾರೆ. 25,000 ರೂಪಾಯಿ ಕಟ್ಟಿದ್ರೆ ಸಾಕು ಇವರಿಗೆ. ಸರ್ಕಾರ ಏನು ಮಾಡ್ತಾ ಇದೆ? ಸಾರಿಗೆ ಇಲಾಖೆ ಏನು ಮಾಡ್ತಾ ಇದೆ? ಸಚಿವರು ಏನು ಮಾಡ್ತಾ ಇದ್ದಾರೆ? RTO ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? RTO ಅಧಿಕಾರಿಗಳಿಗೆ ದಿನನಿತ್ಯ ಗೊತ್ತು, ರೋಡಲ್ಲಿ ಹೋಗೋ ಲಾರಿ ಚಾಲಕರನ್ನ ನಿಲ್ಲಿಸಿ ನೀವು ವಸೂಲಿ ಮಾಡ್ತಿರಲ್ಲಪ್ಪ, ಇಲ್ಲಿ ಬನ್ನಿ, ನಿಮಗೆ ತಾಕತ್ತಿದ್ದೀರಾ, ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ, ನಿಮ್ಮ ಗನ್ಸ್ತಾನ ಇಲ್ಲಿ ತೋರಿಸಿ, ನಾವು ನೋಡ್ತೀವಿ. ಲಗೇಜ್ ಹಾಕ್ತಾರೆ, ಜನ ಹಾಕ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಕೊಡ್ತಾರ? ಇವ್ರು ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ, ಅವ್ರು ರಾಜ್ಯಕ್ಕೆ ಹೋಗ್ತಾರೆ. ಇಲ್ಲಿದ್ದವ್ರು ಏನು ಮಾಡ್ತಾರೆ ನೋಡಿ ಹೆಂಗಿದೆ. ಅಂದರೆ ಸಿನಿಮಾದವ್ರನ್ನ ಕೇಳೋಂಗಿಲ್ವ ನಾವು? ಸಿನಿಮಾದವ್ರನ್ನ ನಾವು ಕೇಳಬಾರ್ದು. ಇವ್ರು ಏನು ಬೇಕಾದ್ರೆ ಮಾಡ್ಕೋಬೋದು. ಇದು ಕ್ಯಾಮರಾ ಅನ್ಸುತ್ತೆ, ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ಆಂಧ್ರದಿಂದ ಬಂದಿದೆ ಗಾಡಿ, ಅದಕ್ಕೆ ಪರ್ಮಿಟ್ ಇಲ್ಲ, ಏನು ಇಲ್ಲ. ಮುಂದಿನ ದಿನಗಳಾಗ ಮಾಡಿಸ್ಕೊಳ್ಳಿ. ಈಗ ಹೇಳ್ತಿದಾರಲ್ಲ, ಹೊಸರಿ ಇವ್ರ ಗಾಡಿನ ರೈಡ್ ಮಾಡಿದ್ದು, ಅವರು ಚಲನಚಿತ್ರ ವಾಹನ ಚಾಲಕರ ಸಂಘದ ಕಾರ್ಯದರ್ಶಿಗಳು. ಅವರೇ ಅಧಿಕಾರದಲ್ಲಿರೋರು, ಅವ್ರು ತಪ್ಪು ಮಾಡ್ತಿದ್ದಾರೆ. ಅವ್ರ ಹತ್ರನೇ ಕ್ವಾಲಿಸ್ ಇದೆ, K5411 ಗಾಡಿ ನಂಬರು. ಹಿಡಿದ್ರು ಕೂಡ ಅಲ್ಲಿ RTO ಇನ್ಸ್ಪೆಕ್ಟರ್ ಮೇಲೆ, ಅಧಿಕಾರದ ಮೇಲೆ ನಾನು ಬಾಡಿಗೆನೇ ಹೊಡೆದಿಲ್ಲ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ನೋಡಿ ಕಳ್ಳನಿಗೆ ಮಲ್ಲ ಒಬ್ಬ ಸಪೋರ್ಟ್. ಅಷ್ಟೇ. ಇವರು ಸಂಘದ ಕಾರ್ಯದರ್ಶಿ ಅಂತ. ಅದು ಯಾವ ಸಂಘ, ಇದಕ್ಕೇನು ರಿಜಿಸ್ಟರ್ ಆಗಿದ್ಯಾ ಇಲ್ವಾ ನಮಗ್ ಗೊತ್ತಿಲ್ಲ. ಇವ್ರು ಯಾಕೆ ಬರ್ಬೇಕಿತ್ತು? ಇವರೇ ಕಳ್ತನ ಮಾಡ್ತಾ ಇದಾರೆ, ಇನ್ನೊಬ್ರಿಗೆ ಸಪೋರ್ಟ್ ಮಾಡಕ್ ಬರ್ತಾ ಇದಾರೆ.